ಇನ್ನು ಕೊರೋನಾ ಹೆಚ್ಚಳ ಹಿನ್ನೆಲೆ ಮುಖಕ್ಕೆ ಮಾಸ್ಕ್ ಹಾಕಿದಂತ ಸಿಎಂ ಮುಖಕ್ಕೆ ಮಾಸ್ಕ್ ಹಾಕಿ ಸಿಎಂ ಜನತಾ ದರ್ಶನ ಮಾಡಿದರು. ಕೊರೋನಾ ಹೆಚ್ಚಳ ಆಗ್ತಿರುವಂತಹ ಹಿನ್ನೆಲೆ ಸಿಎಂ ಮಾಸ್ಕ್ ಹಾಕೊಂಡು ಜನತಾ ದರ್ಶನ ಮಾಡಿರೋದು. ಮೈಸೂರಿನ ಸಿಎಂ ಮನೆಯ ಮುಂಭಾಗ ಜನತಾ ದರ್ಶನ. ಸಿಎಂ ನಿವಾಸದ ಬಳಿ ಬಹಳಷ್ಟು ಜನ ಜಮಾಯಿಸಿದ್ದಾರೆ. ಜನರ ಬಳಿ ಖುದ್ದಾಗಿ ತೆರಳಿ ಮನವಿ ಸ್ವೀಕರಿಸುತ್ತಿದ್ದಾರೆ ಸಿಎಂ. ಆದರೆ ಮಾಸ್ಕ್ ಹಾಕಿರೋದು ಕಂಡುಬಂತು. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೋವಿಡ್ ಹೆಚ್ಚಾದಂತಹ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕ್ ಅನ್ನು ಧರಿಸುವ ಮೂಲಕ ಸಿಎಂ ಅವರು ಒಂದು ಮೇಲ್ಪಂಕ್ತಿ ಹಾಕಿದ್ದಾರೆ. ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಕೂಡ ಸೇಫ್ಟಿಯನ್ನು ವಹಿಸಬೇಕಾಗಿರೋದ್ರಿಂದ ಸದ್ಯಕ್ಕೆ ನೀವು ನೋಡ್ತಾ ಇದ್ರೆ ಬಹಳಷ್ಟು ಜನ ಸಿಎಂ ನಿವಾಸದ ಮುಂದೆ ಬಂದಿದ್ರು ತಮ್ಮ ಅಹವಾಲುಗಳನ್ನು ಹಿಡ್ಕೊಂಡು. ಇದೀಗ ಮಾಸ್ಕ್ ಹಾಕಿರೋದು ನೀವೀಗ ನೋಡ್ತಾ ಇದ್ರೆ ಸದ್ಯಕ್ಕೆ ಅಲ್ಲಿ ಮಾಸ್ಕ್ ಹಾಕಿರೋದು ಸಿಎಂ ಮಾತ್ರ. ಮಹದೇವಪ್ಪ ಅವರೆಲ್ಲ ಹಾಗೆ ಓಡಾಡ್ತಿದ್ದಾರೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ರೆ ಸಿಎಂ ಅಲ್ಲಿ ಅವರ ರಿಕ್ವೆಸ್ಟ್ಗಳನ್ನು ಏನೇನು ಮನವಿ ಪತ್ರಗಳಿದೆ ಅದೆಲ್ಲವನ್ನು ಕೂಡ ಈಗ ಪಡೀತಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕಿ ಇವತ್ತು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿದರು. ಅಕ್ಕಪಕ್ಕದ ರಾಜ್ಯ ಅದರಲ್ಲೂ ಕೇರಳ, ತಮಿಳುನಾಡು ಭಾಗದಲ್ಲಿ ಹೆಚ್ಚಿನ ಕೋವಿಡ್ ಕೇಸ್ಗಳು ಕಂಡು ಬರ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕ್ ಹಾಕಿರೋದು ಕಂಡುಬಂತು. ಅದು ಕೂಡ N95 ಮಾಸ್ಕನ್ನು ಸಿಎಂ ಸಿದ್ದರಾಮಯ್ಯ ಧರಿಸಿದರು. ಇತ್ತೀಚೆಗೆ ಕೆಲವು ದಿನಗಳಿಂದ ಅವ್ರಿಗೂ ಕೂಡ ಒಂದಷ್ಟು ಆರೋಗ್ಯ ಸಮಸ್ಯೆ ಕಂಡುಬಂದಿತ್ತು. ಅದಾದಮೇಲೆ ಹೆಚ್ಚಿನ ಎಚ್ಚರಿಕೆಯನ್ನು ಸಿಎಂ ಕೂಡ ಈಗ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಇಂಥ ಸಾಕಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಜನ ಸಹಜವಾಗಿ ಇಷ್ಟೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಒಂದಷ್ಟು ಸೇಫ್ಟಿ ಮೆಷರ್ಸನ್ನು ಅವರು ಕೂಡ ಫಾಲೋ ಮಾಡಬೇಕಾಗತ್ತೆ. ರಾಜ್ಯದಲ್ಲಿ ಯಾವುದೋ